ಅಧಿವೇಶನ ಮುಗಿದ ಮೇಲೆ ಮತ್ತೆ ಎಸ್ಐಟಿಯಿಂದ ಶೋಧ ನಡೆಯುತ್ತಾ? ಅಧಿವೇಶನದ ಮುಗಿದ ಬಳಿಕ 2-3 ಕಡೆ ಶೋಧ ನಡೆಸುವ ಸಾಧ್ಯತೆ ಇದೆ. ದೂರುದಾರ ಗುರುತಿಸುವಂತಹ 2-3 ಕಡೆ ಶೋಧ ನಡೆಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಸದ್ಯಕ್ಕೇನೋ ತಾತ್ಕಾಲಿಕವಾಗಿ ಶೋಧಕ್ಕೆ ಬ್ರೇಕ್ ಅನ್ನು ಹಾಕಿದೆ ಎಸ್ಐಟಿ. ಅಧಿವೇಶನ ಮುಗಿದ ನಂತರದಲ್ಲೇನಾದರೂ ಎಸ್ಐಟಿ ಮತ್ತೆ ಶೋಧ ಕಾರ್ಯಕ್ಕೆ ಏನಾದರೂ ಇಳಿಯುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಅನ್ನು ಹಾಕಿ ಮಾಸ್ಕ್ ದಾರನನ್ನ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದೆ. ಇನ್ನು 2-3 ಜಾಗಗಳನ್ನ ಈಗಾಗಲೇ ಮಾಸ್ಕ್ ಧಾರಿ ತೋರಿಸಿರುವಂಥದ್ದು. ಹಾಗಾಗಿ ಆ 2-3 ಜಾಗಗಳಲ್ಲಿ ಮತ್ತೆ ಉತ್ಖನನ ನಡೆಸುವಂತ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ. ಸದ್ಯಕ್ಕೆ ಎಸ್ಐಟಿ ಟೀಮ್ನಿಂದ ಬ್ರೇಕ್ ಅನ್ನ ಹಾಕಲಾಗಿದೆ. ಉತ್ಖನನ ನಡೀತಾ ಇಲ್ಲ. ಮಾಸ್ಕ್ ಧಾರಿಯನ್ನ ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಈ ವಾರಾಂತ್ಯಕ್ಕೆ ಎಫ್ಎಸ್ಎಲ್ ರಿಪೋರ್ಟ್ ಕೈ ಸೇರುವ ಸಾಧ್ಯತೆ ದಟ್ಟವಾಗಿದ್ದು, ಎಸ್ಐಟಿಗೆ ಎಫ್ಎಸ್ಎಲ್ ರಿಪೋರ್ಟ್ ಹಸ್ತಾಂತರ ಆಗುವಂತ ಸಾಧ್ಯತೆ ಇದೆ. ಅನಾಮಿಕ ದೂರುದಾರ ತಂದಿದಂತ ತಲೆಬುರುಡೆ, ಹಾಗೆ 6ನೇ ಪಾಯಿಂಟ್ನಲ್ಲಿ ಸಿಕ್ಕಿದಂತ ಅಸ್ಥಿಪಂಜರದ ವರದಿ, ಹಾಗೆ 11A ಸಿಕ್ಕಂತ ಅಸ್ಥಿಪಂಜರದ ವರದಿ ಸಿಗುವಂತ ಸಾಧ್ಯತೆ ದಟ್ಟವಾಗಿದೆ. ಈ ವರದಿಯಲ್ಲಿ 3 ಅಂಶಗಳು ಸಿಗುವಂತ ಸಾಧ್ಯತೆಗಳಿದೆ. ಸಿಕ್ಕಿರುವಂತಹ ಅಸ್ಥಿಪಂಜರ ಮಹಿಳೆಯದ್ದ ಅಥವಾ ಪುರುಷನದ್ದ? ಪತ್ತೆಯಾಗಿರುವಂತಹ ಅಸ್ಥಿಪಂಜರದ ವಯಸ್ಸೆಷ್ಟು? ಇನ್ನು ಸಾವನ್ನಪ್ಪಿ ಎಷ್ಟು ವರ್ಷಗಳಾಗಿದೆ? ಈ ಎಲ್ಲದರ ಬಗ್ಗೆ ಕೂಡ ಎಫ್ಎಸ್ಎಲ್ ರಿಪೋರ್ಟ್ ಎಸ್ಐಟಿ ಟೀಮ್ ಕೈ ಸೇರಲಿದೆ. ಸೊ ಈ ರಿಪೋರ್ಟ್ ಸಿಕ್ಕ ನಂತರದಲ್ಲಿ ಸತ್ಯಾಸತ್ಯತೆ ಹೊರಬರುತ್ತೆ. ನಂತರದಲ್ಲಿ ಎಸ್ಐಟಿ ಟೀಮ್ ದೂರುದಾರ ಕೊಟ್ಟಂತಹ ಬೇರೆ ಬೇರೆ ಜಾಗಗಳಿಂದ 2-3 ಜಾಗಗಳಲ್ಲಿ ತೋರಿಸಿದ್ದಾನೆ. ಆ ಜಾಗಗಳಲ್ಲಿ ಉತ್ಖನನ ನಡೆಸಬಹುದಾದಂಥ ಸಾಧ್ಯತೆಗಳಿದೆ. ಹಾಗಾಗಿ ಇವಾಗೇನು ಅಧಿವೇಶನ ನಡೀತಾ ಇದೆ, ಆ ಅಧಿವೇಶನ ಮುಗಿಯೋವರೆಗೂ ಕೂಡ ಯಾವುದೇ ಉತ್ಖನನ ನಡೆಯೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಾಸ್ಕ್ ಮ್ಯಾನ್ ತನ್ನಂಥ ಬುರುಡೆ ವಿಚಾರ, ಆ ವಿಚಾರದ ಸತ್ಯಾಸತ್ಯತೆಯನ್ನು ಕೂಡ ಈಗಾಗಲೇ ಎಸ್ಐಟಿ ಟೀಮ್ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳೋದ್ರ ಮೂಲಕವಾಗಿ ಆತನನ್ನ ವಿಚಾರಣೆಗೆ ಒಳಪಡಿಸಿದೆ. ಸುಮಾರು 7.5 ಗಂಟೆಗಳ ಕಾಲ ಆತನನ್ನ ಸುದೀರ್ಘವಾದಂತಹ ವಿಚಾರಣೆಯನ್ನ ಮಾಡಲಾಯಿತು. ನಾನಾ ಆಯಾಮಗಳಲ್ಲಿ ಆತನನ್ನ ಪ್ರಶ್ನೆಯನ್ನ ಕೇಳಲಾಯಿತು. ಈ ಒಂದು ತಲೆಬುರುಡೆ ಎಲ್ಲಿಂದ ಬಂತು, ಹೇಗೆ, ಏನು ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕಿರಣ್ ಇದ್ದಾರೆ. ಕಿರಣ್, ಈಗ ಎಲ್ಲಾ ವಿಚಾರವನ್ನ ಗಮನಿಸ್ತಾ ಹೋದ್ರೆ ಇದೆಲ್ಲ ಒಂದ್ ಕಡೆ ತಾರ್ಕಿಕ ಅಂತ್ಯಕ್ಕೆ ಬಂದು ತಲುಪ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಎಸ್ಐಟಿ ಟೀಮ್ಗೆ ಎಫ್ಎಸ್ಎಲ್ ವರದಿ ಸಿಗೋದು ಕೇವಲ ಬೆರಳೆಣಿಕೆ ದಿನಗಳಷ್ಟೇ ಮಾತ್ರ ಬಾಕಿ ಇದೆ. ಒಂದ್ ಕಡೆ ಉತ್ಖನನ ಸದ್ಯಕ್ಕೇನೋ ಸ್ಟಾಪ್ ಮಾಡಿದ್ದಾರೆ. ಅಂದ್ರೆ ಅಧಿವೇಶನ ಮುಗಿದ ನಂತರದಲ್ಲಿ ದೂರುದಾರ ತೋರಿಸಂತ ಇನ್ನ 2-3 ಜಾಗದಲ್ಲಿ ಉತ್ಖನನ ನಡೆಸಬಹುದಾದಂತಹ ಸಾಧ್ಯತೆಗಳೇನಾದ್ರೂ ಇದೆಯಾ, ಅಥವಾ ಎಫ್ಎಸ್ಎಲ್ ಬಂದ ನಂತರದಲ್ಲಿ ಏನಾದ್ರು ನಿರ್ಧಾರ ತೆಗೆದುಕೊಳ್ತಾರಾ? ಸದ್ಯಕ್ಕೆ ಯಾವ ಹಂತದಲ್ಲಿದೆ ತನಿಖೆ ಇದು? ಶಕುಂತಲ, ಈ ವಾರದ ಅಂತ್ಯಕ್ಕೆ ಈಗ ಏನು 3 ಅಂದರೆ ಬೇರೆ ಬೇರೆ ಆತ ಒಂದು ಬುರುಡೆ ಏನು ತೊಗೊಬಂದಿದ್ದ ಅದಿರ್ಬೋದು, ಜೊತೆಗೆ 6ನೇ ಸ್ಪಾಟಲ್ಲಿ ಸಿಕ್ಕಂಥ ಸುಮಾರು 12 ಮೂಳೆಗಳು ಅಸ್ಥಿಪಂಜರದು, ಮತ್ತು 11A ಸ್ಪಾಟಲ್ಲಿ ಸಿಕ್ಕಂಥ ಒಂದು ಇಡೀ ಕಂಪ್ಲೀಟ್ ಬಾಡಿ ಅಸ್ಥಿಪಂಜರ, ಇವೆಲ್ಲವೂ ಕೂಡ 3 ಕೂಡ ಸಪ್ರೇಟಾಗಿ ಪ್ರತ್ಯೇಕವಾಗಿ ಎಫ್ಎಸ್ಎಲ್ಗೆ ರಿಪೋರ್ಟ್ಗೆ ಅಂತ ಕಳಿಸಿದ್ರು ಎಸ್ಐಟಿ ಅಧಿಕಾರಿಗಳು. ಈ ವಾರದ ಅಂತ್ಯಕ್ಕೆ ಅದರ ರಿಪೋರ್ಟ್ ಬರ್ತದೆ. ಮುಖ್ಯವಾಗಿ ಈ ಒಂದು ಸ್ಕಲ್ಲು ಅಥವಾ ಅಸ್ಥಿಪಂಜರ ಏನು ಸಿಕ್ಕಿದೆ ಸಂಬಂಧಪಟ್ಟಂತೆ ಅದು ಮೇಲ್ದೋ ಫೀಮೇಲೋ ಅನ್ನೋದು ಒಂದು, ಜೊತೆಗೆ ಸೆಕ್ಸ್ ಅಂದರೆ ಒಂದು ಮೇಲ್ ಫೀಮೇಲ್ ಅಲ್ದಲೇ ಏಜ್, ಆಮೇಲೆ ಯಾವಾಗ ಇದನ್ನು ಓದ್ತಿರ್ಬೋದು ಅನ್ನೋದನ್ನು ಒಂದಷ್ಟು ರಿಪೋರ್ಟು ಬರುತ್ತೆ. ಈಗ ಮೇಲ್ನೋಟಕ್ಕೆ 3 ಕೂಡ ಅದು 3 ತಲೆಬುರುಡೆ ಏನು ಸಿಕ್ಕಿದೆ ಅದರಲ್ಲಿ ಎಲ್ಲವೂ ಕೂಡ ಪುರುಷರು ಅಂತ ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ. ಆದರೆ ಅಧಿಕೃತವಾಗಿ ಬರಬೇಕು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವೆಯ್ಟ್ ಮಾಡ್ತಾಯಿದ್ದಾರೆ. ಇನ್ನೊಂದು ಕಡೆ ಸಾಕಷ್ಟು ಪೇಪರ್ ವರ್ಕ್ ಮಾಡಬೇಕು. ಇಲ್ಲಿವರೆಗೂ ಕೂಡ ಆಗಿರುವಂಥ ಏನೋ ಡಿಗ್ಗಿಂಗ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಪೇಪರ್ ವರ್ಕ್ ಆಗಬೇಕು. ಏಕೆಂದರೆ ಕೋರ್ಟ್ಗೂ ಕೂಡ ಅವರು ಸಬ್ಮಿಟ್ ಮಾಡಬೇಕಾಗತ್ತೆ. ಅದು ಒಂದು ಕಡೆ. ಮತ್ತೊಂದು ಕಡೆ ಇನ್ನೂ 2-3 ಜಾಗನ ಆತ ಇನ್ನೂ ತೋರಿಸೋದನ್ನು, ಏಕೆಂದರೆ ಮಾರ್ಕಿಂಗ್ ಮಾಡಬೇಕಾಗಿದೆ. ಏಕೆಂದರೆ ಆತ ಸ್ಟೇಟ್ಮೆಂಟಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿದ್ದಾನೆ. ಮತ್ತು ಅದನ್ನು ಕೂಡ ಮಾಡಬೇಕು. ಸದ್ಯಕ್ಕೆ ಸೆಷನ್ ನಡೀತಾ ಇರೋದ್ರಿಂದ ಬಹುಶಃ ಶುಕ್ರವಾರ ನಂತರ ಮತ್ತೆ ಅದೊಂದು 2-3 ಜಾಗನ ಡಿಗ್ಗಿಂಗ್ ಮಾಡುವಂಥ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಈ ಸಂಬಂಧಪಟ್ಟಂತೆ ಮತ್ತಷ್ಟು ಆತನ ಹೇಳಿಕೆ ಏನೇನು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಶಕುಂತಲ, ಧನ್ಯವಾದ ಕಿರಣ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಇನ್ನು ವಿಧಾನಸಭಾ ಕಲಾಪದಲ್ಲಿ ಧರ್ಮಸ್ಥಳ ಪ್ರಕರಣ ಈಗಾಗಲೇ ಸದ್ದು ಮಾಡ್ತಾ ಇದ್ದು, ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿಯಾಗಿದ್ದಾರೆ ದಕ್ಷಿಣ ಕನ್ನಡ ಎಸ್ಪಿ. ವಿಧಾನಸೌಧದಲ್ಲಿ ದಕ್ಷಿಣ ಕನ್ನಡ ಎಸ್ಪಿ ಭೇಟಿಯಾಗಿದ್ದಾರೆ ಪರಮೇಶ್ವರನ್ನ. ವಿಧಾನಸೌಧದಲ್ಲಿ ಎಸ್ಪಿ ಅರುಣ್ ವಿವರಣೆಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ ಎಸ್ಪಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ.
ವಿಧಾನಸಭಾ ಕಲಾಪದಲ್ಲಿ ಧರ್ಮಸ್ಥಳ ಪ್ರಕರಣ ಈಗಾಗಲೇ ಸದ್ದು ಮಾಡ್ತಾ ಇದ್ದು ವಿಪಕ್ಷಗಳು ಕೂಡ ಕಿಡಿಕಾರ್ತಾ ಇದೆ. ಜೊತೆಗೆ ಪ್ರಯೋಗಗಳನ್ನು ಕೂಡ ಮಾಡ್ತಾ ಇರುವಂಥದ್ದು, ವಾಗ್ಬಾಣಗಳನ್ನು ಪ್ರಯೋಗ ಮಾಡ್ತಾ ಇದೆ. ಇದಕ್ಕೆ ಸರ್ಕಾರ ಕೂಡ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಈಗ ಸಚಿವ ಡಾಕ್ಟರ್ ಜಿ ಪರಮೇಶ್ವರನ್ನ ಭೇಟಿಯಾಗಿದ್ದಾರೆ ದಕ್ಷಿಣ ಕನ್ನಡ ಎಸ್ಪಿ. ವಿಧಾನಸೌಧದಲ್ಲಿ ಭೇಟಿಯಾಗಿದ್ದಾರೆ ಎಸ್ಪಿ ಅರುಣ್. ವಿವರಣೆಯನ್ನು ಕೂಡ ನೀಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಹೇಗಿದೆ, ಅಲ್ಲಿ ಏನಾದರೂ ದೊಡ್ಡ ಮಟ್ಟದಲ್ಲಿ ಏನಾದರೂ ತೊಂದರೆ ಸಂಭವಿಸಬಹುದಾದರೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಇದೆಲ್ಲದರ ಬಗ್ಗೆ ಕೂಡ ಅವರ ಹತ್ರ ವಿವರಣೆಯನ್ನು ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದಾರೆ. ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿದ ಮಾಸ್ಕ್ ಮ್ಯಾನ್. ಪೊಲೀಸ್ ಎಸ್ಕಾರ್ಟ್ನೊಂದಿಗೆ ಎಸ್ಐಟಿ ಕಚೇರಿಗೆ ಆತ ಆಗಮಿಸಿದ್ದಾನೆ. ವಕೀಲರ ಜೊತೆ ಖಾಸಗಿ ವಾಹನದಲ್ಲಿ ಬಂದಿದ್ದಾನೆ ದೂರುದಾರ. ಇಂದು ಸಹ ನಡೆಯಲಿದೆ ದೂರುದಾರನ ವಿಚಾರಣೆ. ಅಧಿಕಾರಿಗಳಿಂದ ದೂರುದಾರ ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಲಾಗುತ್ತೆ. ನಿರಂತರವಾಗಿ ಆತನನ್ನ ತನಿಖೆಗೆ ಒಳಪಡಿಸ್ತಾ ಇದೆ ಎಸ್ಐಟಿ ಟೀಮ್. ಯಾಕಂದ್ರೆ ಅಷ್ಟು ಈಸಿಯಾಗಿ ಬಿಡೋದಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಪದೇ ಪದೇ ಒಂದಷ್ಟು ಆರೋಪಗಳನ್ನು ಮಾಡ್ಕೊಂಡು ಬಂದ ನಂತರದಲ್ಲಿ ಹಲವು ಸ್ಥಳಗಳನ್ನು ಕೂಡ ಗುರುತಿಸಿದ. ಆ ಸ್ಥಳಗಳೆಲ್ಲ ಮಹಜರು ಮಾಡಿದ್ದಾಯ್ತು, ಉತ್ಖನನ ನಡೆಸಿದ್ದಾಯ್ತು. 6ನೇ ಪಾಯಿಂಟ್ ಅನ್ನು ಬಿಟ್ಟರೆ ಅದನ್ನು ಹೊರತುಪಡಿಸಂತೆ ಬೇರೆ ಎಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಜೊತೆಗೆ ತಲೆಬುರುಡೆ ತಂದದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ತಲೆಬುರುಡೆಯನ್ನು ಎಲ್ಲಿಂದ ತಂದಿದ್ದು, ಅದನ್ನು ಅಗಿಯುವಂತಹ ಸಂದರ್ಭದಲ್ಲಿ ಜೊತೆನಲ್ಲಿ ಯಾರೆಲ್ಲ ಇದ್ರು, ಆ ಮಣ್ಣಾಗಿರಬಹುದು, ಜೊತೆಗೆ ಆ ಬುರುಡೆ ತರೋದರ ಉದ್ದೇಶ ಏನು, ಇದೆಲ್ಲದರ ಬಗ್ಗೆ ಕೂಡ ತನಿಖೆನ ಪ್ರಶ್ನೆಗಳ ಸುರಿಮಳೆಯನ್ನ ಕೇಳಿದ್ದಾರೆ. ಆ ಬುರುಡೆ ರಹಸ್ಯದ ಹಿಂದೆ ಬೇರೆ ಯಾರದ್ದಾದ್ರೂ ಕೈವಾಡಗಳಿದೆಯಾ, ಅಥವಾ ಆತನೇ ಕಾಡಿನಿಂದ ಅಗೆದುಕೊಂಡು ಆ ಭೂಮಿಯಿಂದ ಆ ಬುರುಡೆಯನ್ನ ತಂದನ, ಇದೆಲ್ಲದರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಹಲವು ಆಯಾಮಗಳಲ್ಲೂ ಕೂಡ ಈಗಾಗಲೇ ತನಿಖೆಗಳಾಗ್ತಾ ಇದೆ. ಯಾಕಂದ್ರೆ ವಿಪಕ್ಷ ಕೂಡ ಒಂದು ಕಡೆ ಹರಿಹಾಯ್ತಾ ಇರೋದ್ರಿಂದಾಗಿ ಇದು ಅಷ್ಟು ಈಸಿಯಾಗಿ ಬಿಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳ್ತಿದ್ದಾರೆ.